ನಟ ಯಶ್ ತಾಯಿ ಪುಷ್ಪ ಮನೆಯ ಕಾಂಪೌಂಡ್ ಧ್ವಂಸ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಯಶ್ ತಾಯಿ ಪುಷ್ಪ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಬೇಕು ಅಂತಾನೆ ಕಾಂಪೌಂಡ್ ತೆರವು ಮಾಡಿದ್ದಾರೆ. ನನ್ನ ಬಳಿ ದಾಖಲೆ ಇದೆ, ಕಾನೂನು ಹೋರಾಟ ಮಾಡ್ತೀನಿ ಎಂದಿದ್ದಾರೆ ಯಶ್ ತಾಯಿ ಪುಷ್ಪ. ದೂರುದಾರನ ವಿರುದ್ಧ ಮಾನನಷ್ಟ ಕೇಸ್ ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ರಿಜಿಸ್ಟರ್ಡ್ ಪೇಪರ್ ನಮ್ದೊಂದು ನಮ್ಮ ಪಕ್ಕದವ್ರದೊಂದು, ಅಲ್ಲಿ ಯಾವ್ದು ಇಲ್ಲ. ಅವ್ನ ಯಾರೋ ನಟರಾಜ್ ಅನ್ನೋ ಒಂದು ಬರೀ ಸುಳ್ಳು ಹೇಳ್ಕ ಬರೋದವ್ರೆಲ್ಲ. ಯಾವ್ದೋ ಹಳೆಯ ಪುರಾವೆ ತೆಗಿಯೋದು ಇವ್ರು ಪಿಡಿಒಗಳು. ಹೌದ್ರಾ? ಹಳೆ ಪುರಾವೆ ಇಟ್ಕೊಂಡು ಅಲ್ಲೋಗಿ ಯಾರೋ ಅಜ್ಜಿ ಬದುಕಿದಾರೋ ಸತ್ತಿದಾರೋ ಅವ್ರನ್ನ GP ಅಂತ ಹಾಕಿಸ್ಕೊಳ್ಳೋದು ಯಾರು ಬೇರೆಯವ್ರ ಹೆಸರಿಗೆ. ಈಗ ಡಿಫಾಮೇಶನ್ ಹಾಕ್ತಿವಿ, ಎಲ್ಲ ಗೌರ್ಮೆಂಟಿಗೆಲ್ಲ ಈಗ FIR ಹಾಕ್ತಾರ ಅವನ್ ಮೇಲೆ, ತೆಗಿತಾರೆ ಎಲ್ಲ. ಅಂದ್ರೆ ಇದ್ರಲ್ಲಿ ನಿಮ್ದು ಯಾವ್ದೇ ರೀತಿಯ ಪಾತ್ರ ಇಲ್ಲ, ಅಂದ್ರೆ ನೀವು ತಪ್ಪು ಮಾಡಿಲ್ಲ ಎನ್ನುವಂಥದ್ದು. ಯಾರ್ ತಪ್ಪು ಮಾಡ್ಬಿಟ್ಟು ಇಷ್ಟು ರಾಜಾರೋಷವಾಗಿ ಮಾತಾಡ್ತಾರ್ರಿ? ತಪ್ಪು ಮಾಡಕ್ ಮುಂಚೆ 10 ಸತಿ ನಮ್ ಜಾಗ ತಗೋಬೇಕಾದ್ರೆ ನಾವ್ ಯೋಚಿಸ್ಬಿಟ್ಟು ತಗೋತೀವಿ, ಗೊತ್ತಾಯ್ತಾ? ಅದ್ರ ಮೇಲೆ ಏನಾದ್ರೂ ತಪ್ಪಾಗಿದ್ರೆ ಲಾಯರ್ ಹೇಳ್ಬೇಕು ಅದನ್ನ. ನಾನಲ್ಲ ಪೇಪರ್ ಎಲ್ಲ ಮಾಡೋದು, ಲಾಯರ್. ಜೊತೆಗೆ ಲಾಯರ್ ಹಂಗೆಲ್ಲ ಮಾಡಲ್ಲ ನಮ್ ಲಾಯರ್. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವನ ಹತ್ರ ಇದ್ಬಿಟ್ರೆ. ನಟ ಯಶ್ ತಾಯಿ ಪುಷ್ಪ ಮನೆಯ ಕಾಂಪೌಂಡ್ ಧ್ವಂಸ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಯಶ್ ತಾಯಿ ಪುಷ್ಪ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಬೇಕು ಅಂತಾನೆ ಕಾಂಪೌಂಡ್ ತೆರವು ಮಾಡಿದ್ದಾರೆ. ನನ್ನ ಬಳಿ ದಾಖಲೆ ಇದೆ, ಕಾನೂನು ಹೋರಾಟ ಮಾಡ್ತೀನಿ ಎಂದಿದ್ದಾರೆ ಯಶ್ ತಾಯಿ ಪುಷ್ಪ. ದೂರುದಾರನ ವಿರುದ್ಧ ಮಾನನಷ್ಟ ಕೇಸ್ ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ರಿಜಿಸ್ಟರ್ಡ್ ಪೇಪರ್ ನಮ್ದೊಂದು ನಮ್ಮ ಪಕ್ಕದವ್ರದೊಂದು, ಅಲ್ಲಿ ಯಾವ್ದು ಇಲ್ಲ. ಅವ್ನ ಯಾರೋ ನಟರಾಜ್ ಅನ್ನೋ ಒಂದು ಬರೀ ಸುಳ್ಳು ಹೇಳ್ಕ ಬರೋದವ್ರೆಲ್ಲ. ಯಾವ್ದೋ ಹಳೆಯ ಪುರಾವೆ ತೆಗಿಯೋದು ಇವ್ರು ಪಿಡಿಒಗಳು. ಹೌದ್ರಾ? ಹಳೆ ಪುರಾವೆ ಇಟ್ಕೊಂಡು ಅಲ್ಲೋಗಿ ಯಾರೋ ಅಜ್ಜಿ ಬದುಕಿದಾರೋ ಸತ್ತಿದಾರೋ ಅವ್ರನ್ನ GP ಅಂತ ಹಾಕಿಸ್ಕೊಳ್ಳೋದು ಯಾರು ಬೇರೆಯವ್ರ ಹೆಸರಿಗೆ. ಈಗ ಡಿಫಾಮೇಶನ್ ಹಾಕ್ತಿವಿ, ಎಲ್ಲ ಗೌರ್ಮೆಂಟಿಗೆಲ್ಲ ಈಗ FIR ಹಾಕ್ತಾರ ಅವನ್ ಮೇಲೆ, ತೆಗಿತಾರೆ ಎಲ್ಲ. ಅಂದ್ರೆ ಇದ್ರಲ್ಲಿ ನಿಮ್ದು ಯಾವ್ದೇ ರೀತಿಯ ಪಾತ್ರ ಇಲ್ಲ, ಅಂದ್ರೆ ನೀವು ತಪ್ಪು ಮಾಡಿಲ್ಲ ಎನ್ನುವಂಥದ್ದು. ಯಾರ್ ತಪ್ಪು ಮಾಡ್ಬಿಟ್ಟು ಇಷ್ಟು ರಾಜಾರೋಷವಾಗಿ ಮಾತಾಡ್ತಾರ್ರಿ? ತಪ್ಪು ಮಾಡಕ್ ಮುಂಚೆ 10 ಸತಿ ನಮ್ ಜಾಗ ತಗೋಬೇಕಾದ್ರೆ ನಾವ್ ಯೋಚಿಸ್ಬಿಟ್ಟು ತಗೋತೀವಿ, ಗೊತ್ತಾಯ್ತಾ? ಅದ್ರ ಮೇಲೆ ಏನಾದ್ರೂ ತಪ್ಪಾಗಿದ್ರೆ ಲಾಯರ್ ಹೇಳ್ಬೇಕು ಅದನ್ನ. ನಾನಲ್ಲ ಪೇಪರ್ ಎಲ್ಲ ಮಾಡೋದು, ಲಾಯರ್. ಜೊತೆಗೆ ಲಾಯರ್ ಹಂಗೆಲ್ಲ ಮಾಡಲ್ಲ ನಮ್ ಲಾಯರ್. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವನ ಹತ್ರ ಇದ್ಬಿಟ್ರೆ. ನಟ ಯಶ್ ತಾಯಿ ಪುಷ್ಪ ಮನೆಯ ಕಾಂಪೌಂಡ್ ಧ್ವಂಸ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಯಶ್ ತಾಯಿ ಪುಷ್ಪ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಬೇಕು ಅಂತಾನೆ ಕಾಂಪೌಂಡ್ ತೆರವು ಮಾಡಿದ್ದಾರೆ. ನನ್ನ ಬಳಿ ದಾಖಲೆ ಇದೆ, ಕಾನೂನು ಹೋರಾಟ ಮಾಡ್ತೀನಿ ಎಂದಿದ್ದಾರೆ ಯಶ್ ತಾಯಿ ಪುಷ್ಪ. ದೂರುದಾರನ ವಿರುದ್ಧ ಮಾನನಷ್ಟ ಕೇಸ್ ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ರಿಜಿಸ್ಟರ್ಡ್ ಪೇಪರ್ ನಮ್ದೊಂದು ನಮ್ಮ ಪಕ್ಕದವ್ರದೊಂದು, ಅಲ್ಲಿ ಯಾವ್ದು ಇಲ್ಲ. ಅವ್ನ ಯಾರೋ ನಟರಾಜ್ ಅನ್ನೋ ಒಂದು ಬರೀ ಸುಳ್ಳು ಹೇಳ್ಕ ಬರೋದವ್ರೆಲ್ಲ. ಯಾವ್ದೋ ಹಳೆಯ ಪುರಾವೆ ತೆಗಿಯೋದು ಇವ್ರು ಪಿಡಿಒಗಳು. ಹೌದ್ರಾ? ಹಳೆ ಪುರಾವೆ ಇಟ್ಕೊಂಡು ಅಲ್ಲೋಗಿ ಯಾರೋ ಅಜ್ಜಿ ಬದುಕಿದಾರೋ ಸತ್ತಿದಾರೋ ಅವ್ರನ್ನ GP ಅಂತ ಹಾಕಿಸ್ಕೊಳ್ಳೋದು ಯಾರು ಬೇರೆಯವ್ರ ಹೆಸರಿಗೆ. ಈಗ ಡಿಫಾಮೇಶನ್ ಹಾಕ್ತಿವಿ, ಎಲ್ಲ ಗೌರ್ಮೆಂಟಿಗೆಲ್ಲ ಈಗ FIR ಹಾಕ್ತಾರ ಅವನ್ ಮೇಲೆ, ತೆಗಿತಾರೆ ಎಲ್ಲ. ಅಂದ್ರೆ ಇದ್ರಲ್ಲಿ ನಿಮ್ದು ಯಾವ್ದೇ ರೀತಿಯ ಪಾತ್ರ ಇಲ್ಲ, ಅಂದ್ರೆ ನೀವು ತಪ್ಪು ಮಾಡಿಲ್ಲ ಎನ್ನುವಂಥದ್ದು. ಯಾರ್ ತಪ್ಪು ಮಾಡ್ಬಿಟ್ಟು ಇಷ್ಟು ರಾಜಾರೋಷವಾಗಿ ಮಾತಾಡ್ತಾರ್ರಿ? ತಪ್ಪು ಮಾಡಕ್ ಮುಂಚೆ 10 ಸತಿ ನಮ್ ಜಾಗ ತಗೋಬೇಕಾದ್ರೆ ನಾವ್ ಯೋಚಿಸ್ಬಿಟ್ಟು ತಗೋತೀವಿ, ಗೊತ್ತಾಯ್ತಾ? ಅದ್ರ ಮೇಲೆ ಏನಾದ್ರೂ ತಪ್ಪಾಗಿದ್ರೆ ಲಾಯರ್ ಹೇಳ್ಬೇಕು ಅದನ್ನ. ನಾನಲ್ಲ ಪೇಪರ್ ಎಲ್ಲ ಮಾಡೋದು, ಲಾಯರ್. ಜೊತೆಗೆ ಲಾಯರ್ ಹಂಗೆಲ್ಲ ಮಾಡಲ್ಲ ನಮ್ ಲಾಯರ್. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವನ ಹತ್ರ ಇದ್ಬಿಟ್ರೆ. ನಟ ಯಶ್ ತಾಯಿ ಪುಷ್ಪ ಮನೆಯ ಕಾಂಪೌಂಡ್ ಧ್ವಂಸ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಯಶ್ ತಾಯಿ ಪುಷ್ಪ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಬೇಕು ಅಂತಾನೆ ಕಾಂಪೌಂಡ್ ತೆರವು ಮಾಡಿದ್ದಾರೆ. ನನ್ನ ಬಳಿ ದಾಖಲೆ ಇದೆ, ಕಾನೂನು ಹೋರಾಟ ಮಾಡ್ತೀನಿ ಎಂದಿದ್ದಾರೆ ಯಶ್ ತಾಯಿ ಪುಷ್ಪ. ದೂರುದಾರನ ವಿರುದ್ಧ ಮಾನನಷ್ಟ ಕೇಸ್ ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ರಿಜಿಸ್ಟರ್ಡ್ ಪೇಪರ್ ನಮ್ದೊಂದು ನಮ್ಮ ಪಕ್ಕದವ್ರದೊಂದು, ಅಲ್ಲಿ ಯಾವ್ದು ಇಲ್ಲ. ಅವ್ನ ಯಾರೋ ನಟರಾಜ್ ಅನ್ನೋ ಒಂದು ಬರೀ ಸುಳ್ಳು ಹೇಳ್ಕ ಬರೋದವ್ರೆಲ್ಲ. ಯಾವ್ದೋ ಹಳೆಯ ಪುರಾವೆ ತೆಗಿಯೋದು ಇವ್ರು ಪಿಡಿಒಗಳು. ಹೌದ್ರಾ? ಹಳೆ ಪುರಾವೆ ಇಟ್ಕೊಂಡು ಅಲ್ಲೋಗಿ ಯಾರೋ ಅಜ್ಜಿ ಬದುಕಿದಾರೋ ಸತ್ತಿದಾರೋ ಅವ್ರನ್ನ GP ಅಂತ ಹಾಕಿಸ್ಕೊಳ್ಳೋದು ಯಾರು ಬೇರೆಯವ್ರ ಹೆಸರಿಗೆ. ಈಗ ಡಿಫಾಮೇಶನ್ ಹಾಕ್ತಿವಿ, ಎಲ್ಲ ಗೌರ್ಮೆಂಟಿಗೆಲ್ಲ ಈಗ FIR ಹಾಕ್ತಾರ ಅವನ್ ಮೇಲೆ, ತೆಗಿತಾರೆ ಎಲ್ಲ. ಅಂದ್ರೆ ಇದ್ರಲ್ಲಿ ನಿಮ್ದು ಯಾವ್ದೇ ರೀತಿಯ ಪಾತ್ರ ಇಲ್ಲ, ಅಂದ್ರೆ ನೀವು ತಪ್ಪು ಮಾಡಿಲ್ಲ ಎನ್ನುವಂಥದ್ದು. ಯಾರ್ ತಪ್ಪು ಮಾಡ್ಬಿಟ್ಟು ಇಷ್ಟು ರಾಜಾರೋಷವಾಗಿ ಮಾತಾಡ್ತಾರ್ರಿ? ತಪ್ಪು ಮಾಡಕ್ ಮುಂಚೆ 10 ಸತಿ ನಮ್ ಜಾಗ ತಗೋಬೇಕಾದ್ರೆ ನಾವ್ ಯೋಚಿಸ್ಬಿಟ್ಟು ತಗೋತೀವಿ, ಗೊತ್ತಾಯ್ತಾ? ಅದ್ರ ಮೇಲೆ ಏನಾದ್ರೂ ತಪ್ಪಾಗಿದ್ರೆ ಲಾಯರ್ ಹೇಳ್ಬೇಕು ಅದನ್ನ. ನಾನಲ್ಲ ಪೇಪರ್ ಎಲ್ಲ ಮಾಡೋದು, ಲಾಯರ್. ಜೊತೆಗೆ ಲಾಯರ್ ಹಂಗೆಲ್ಲ ಮಾಡಲ್ಲ ನಮ್ ಲಾಯರ್. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವನ ಹತ್ರ ಇದ್ಬಿಟ್ರೆ. ನಟ ಯಶ್ ತಾಯಿ ಪುಷ್ಪ
ಮನೆಯ ಕಾಂಪೌಂಡ್ ಧ್ವಂಸ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಯಶ್ ತಾಯಿ ಪುಷ್ಪ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಬೇಕು ಅಂತಾನೆ ಕಾಂಪೌಂಡ್ ತೆರವು ಮಾಡಿದ್ದಾರೆ. ನನ್ನ ಬಳಿ ದಾಖಲೆ ಇದೆ, ಕಾನೂನು ಹೋರಾಟ ಮಾಡ್ತೀನಿ ಎಂದಿದ್ದಾರೆ ಯಶ್ ತಾಯಿ ಪುಷ್ಪ. ದೂರುದಾರನ ವಿರುದ್ಧ ಮಾನನಷ್ಟ ಕೇಸ್ ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ರಿಜಿಸ್ಟರ್ಡ್ ಪೇಪರ್ ನಮ್ದೊಂದು ನಮ್ ಪಕ್ಕದವ್ರದೊಂದು, ಅಲ್ಲಿ ಯಾವ್ದು ಇಲ್ಲ. ಅವ್ನ್ ಯಾರೋ ನಟರಾಜ್ ಅನ್ನೋ ಒಂದು ಬರೀ ಸುಳ್ಳು ಹೇಳ್ಕ ಬರೋದವ್ರೆಲ್ಲ. ಯಾವ್ದೋ ಹಳೆಯ ಪುರಾವೆ ತೆಗಿಯೋದು ಇವ್ರು ಪಿಡಿಒಗಳು. ಹೌದ್ರಾ? ಹಳೆ ಪುರಾವೆ ಇಟ್ಕೊಂಡು ಅಲ್ಲೋಗಿ ಯಾರೋ ಅಜ್ಜಿ ಬದುಕಿದಾರೋ ಸತ್ತಿದಾರೋ ಅವ್ರನ್ನ GP ಅಂತ ಹಾಕಿಸ್ಕೊಳ್ಳೋದು ಯಾರೋ ಬೇರೆಯವ್ರ ಹೆಸರಿಗೆ. ಈಗ ಡಿಫಾಮೇಶನ್ ಹಾಕ್ತಿವಿ, ಎಲ್ಲ ಗೌರ್ಮೆಂಟಿಗೆಲ್ಲ ಈಗ FIR ಹಾಕ್ತಾರ ಅವನ್ ಮೇಲೆ, ತೆಗಿತಾರೆ ಎಲ್ಲ. ಅಂದ್ರೆ ಇದ್ರಲ್ಲಿ ನಿಮ್ದು ಯಾವ್ದೇ ರೀತಿಯ ಪಾತ್ರ ಇಲ್ಲ, ಅಂದ್ರೆ ನೀವು ತಪ್ಪು ಮಾಡಿಲ್ಲ ಎನ್ನುವಂಥದ್ದು. ಯಾರ್ ತಪ್ಪು ಮಾಡ್ಬಿಟ್ಟು ಇಷ್ಟೊಂದು ರಾಜಾರೋಷವಾಗಿ ಮಾತಾಡ್ತಾರ್ರಿ? ತಪ್ಪು ಮಾಡಕ್ ಮುಂಚೆ 10 ಸತಿ ನಮ್ ಜಾಗ ತಗೋಬೇಕಾದ್ರೆ ನಾವ್ ಯೋಚಿಸ್ಬಿಟ್ಟು ತಗೋತೀವಿ, ಗೊತ್ತಾಯ್ತಾ? ಅದ್ರ ಮೇಲೆ ಏನಾದ್ರೂ ತಪ್ಪಾಗಿದ್ರೆ ಲಾಯರ್ ಹೇಳ್ಬೇಕು ಅದನ್ನ. ನಾನಲ್ಲ ಪೇಪರ್ ಎಲ್ಲ ಮಾಡೋದು, ಲಾಯರ್. ಜೊತೆಗೆ ಲಾಯರ್ ಹಂಗೆಲ್ಲ ಮಾಡಲ್ಲ ನಮ್ ಲಾಯರ್. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವನ ಹತ್ರ ಇದ್ಬಿಟ್ರೆ. ನಟ ಯಶ್ ತಾಯಿ ಪುಷ್ಪ ಮನೆಯ ಕಾಂಪೌಂಡ್ ಧ್ವಂಸ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಯಶ್ ತಾಯಿ ಪುಷ್ಪ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಬೇಕು ಅಂತಾನೆ ಕಾಂಪೌಂಡ್ ತೆರವು ಮಾಡಿದ್ದಾರೆ. ನನ್ನ ಬಳಿ ದಾಖಲೆ ಇದೆ, ಕಾನೂನು ಹೋರಾಟ ಮಾಡ್ತೀನಿ ಎಂದಿದ್ದಾರೆ ಯಶ್ ತಾಯಿ ಪುಷ್ಪ. ದೂರುದಾರನ ವಿರುದ್ಧ ಮಾನನಷ್ಟ ಕೇಸ್ ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ರಿಜಿಸ್ಟರ್ಡ್ ಪೇಪರ್ ನಮ್ದೊಂದು ನಮ್ ಪಕ್ಕದವ್ರದೊಂದು, ಅಲ್ಲಿ ಯಾವ್ದು ಇಲ್ಲ. ಅವ್ನ್ ಯಾರೋ ನಟರಾಜ್ ಅನ್ನೋ ಒಂದು ಬರೀ ಸುಳ್ಳು ಹೇಳ್ಕ ಬರೋದವ್ರೆಲ್ಲ. ಯಾವ್ದೋ ಹಳೆಯ ಪುರಾವೆ ತೆಗಿಯೋದು ಇವ್ರು ಪಿಡಿಒಗಳು. ಹೌದ್ರಾ? ಹಳೆ ಪುರಾವೆ ಇಟ್ಕೊಂಡು ಅಲ್ಲೋಗಿ ಯಾರೋ ಅಜ್ಜಿ ಬದುಕಿದಾರೋ ಸತ್ತಿದಾರೋ ಅವ್ರನ್ನ GP ಅಂತ ಹಾಕಿಸ್ಕೊಳ್ಳೋದು ಯಾರೋ ಬೇರೆಯವ್ರ ಹೆಸರಿಗೆ. ಈಗ ಡಿಫಾಮೇಶನ್ ಹಾಕ್ತಿವಿ, ಎಲ್ಲ ಗೌರ್ಮೆಂಟಿಗೆಲ್ಲ ಈಗ FIR ಹಾಕ್ತಾರ ಅವನ್ ಮೇಲೆ, ತೆಗಿತಾರೆ ಎಲ್ಲ. ಅಂದ್ರೆ ಇದ್ರಲ್ಲಿ ನಿಮ್ದು ಯಾವ್ದೇ ರೀತಿಯ ಪಾತ್ರ ಇಲ್ಲ, ಅಂದ್ರೆ ನೀವು ತಪ್ಪು ಮಾಡಿಲ್ಲ ಎನ್ನುವಂಥದ್ದು. ಯಾರ್ ತಪ್ಪು ಮಾಡ್ಬಿಟ್ಟು ಇಷ್ಟೊಂದು ರಾಜಾರೋಷವಾಗಿ ಮಾತಾಡ್ತಾರ್ರಿ? ತಪ್ಪು ಮಾಡಕ್ ಮುಂಚೆ 10 ಸತಿ ನಮ್ ಜಾಗ ತಗೋಬೇಕಾದ್ರೆ ನಾವ್ ಯೋಚಿಸ್ಬಿಟ್ಟು ತಗೋತೀವಿ, ಗೊತ್ತಾಯ್ತಾ? ಅದ್ರ ಮೇಲೆ ಏನಾದ್ರೂ ತಪ್ಪಾಗಿದ್ರೆ ಲಾಯರ್ ಹೇಳ್ಬೇಕು ಅದನ್ನ. ನಾನಲ್ಲ ಪೇಪರ್ ಎಲ್ಲ ಮಾಡೋದು, ಲಾಯರ್. ಜೊತೆಗೆ ಲಾಯರ್ ಹಂಗೆಲ್ಲ ಮಾಡಲ್ಲ ನಮ್ ಲಾಯರ್. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವನ ಹತ್ರ ಇದ್ಬಿಟ್ರೆ. ನಟ ಯಶ್ ತಾಯಿ ಪುಷ್ಪ ಮನೆಯ ಕಾಂಪೌಂಡ್ ಧ್ವಂಸ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಯಶ್ ತಾಯಿ ಪುಷ್ಪ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಬೇಕು ಅಂತಾನೆ ಕಾಂಪೌಂಡ್ ತೆರವು ಮಾಡಿದ್ದಾರೆ. ನನ್ನ ಬಳಿ ದಾಖಲೆ ಇದೆ, ಕಾನೂನು ಹೋರಾಟ ಮಾಡ್ತೀನಿ ಎಂದಿದ್ದಾರೆ ಯಶ್ ತಾಯಿ ಪುಷ್ಪ. ದೂರುದಾರನ ವಿರುದ್ಧ ಮಾನನಷ್ಟ ಕೇಸ್ ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ರಿಜಿಸ್ಟರ್ಡ್ ಪೇಪರ್ ನಮ್ದೊಂದು ನಮ್ ಪಕ್ಕದವ್ರದೊಂದು, ಅಲ್ಲಿ ಯಾವ್ದು ಇಲ್ಲ. ಅವ್ನ್ ಯಾರೋ ನಟರಾಜ್ ಅನ್ನೋ ಒಂದು ಬರೀ ಸುಳ್ಳು ಹೇಳ್ಕ ಬರೋದವ್ರೆಲ್ಲ. ಯಾವ್ದೋ ಹಳೆಯ ಪುರಾವೆ ತೆಗಿಯೋದು ಇವ್ರು ಪಿಡಿಒಗಳು. ಹೌದ್ರಾ? ಹಳೆ ಪುರಾವೆ ಇಟ್ಕೊಂಡು ಅಲ್ಲೋಗಿ ಯಾರೋ ಅಜ್ಜಿ ಬದುಕಿದಾರೋ ಸತ್ತಿದಾರೋ ಅವ್ರನ್ನ GP ಅಂತ ಹಾಕಿಸ್ಕೊಳ್ಳೋದು ಯಾರೋ ಬೇರೆಯವ್ರ ಹೆಸರಿಗೆ. ಈಗ ಡಿಫಾಮೇಶನ್ ಹಾಕ್ತಿವಿ, ಎಲ್ಲ ಗೌರ್ಮೆಂಟಿಗೆಲ್ಲ ಈಗ FIR ಹಾಕ್ತಾರ ಅವನ್ ಮೇಲೆ, ತೆಗಿತಾರೆ ಎಲ್ಲ. ಅಂದ್ರೆ ಇದ್ರಲ್ಲಿ ನಿಮ್ದು ಯಾವ್ದೇ ರೀತಿಯ ಪಾತ್ರ